ಕೂತ್ಕೊಳ್ಳಿ ಕೂತ್ಕೊಳ್ರಿ ಕೂತ್ಕೊಳ್ರಿ ನಿನ್ಗೆಲ್ಲ ಹೇಳೋದು ಕೂತ್ಕೊಳ್ಳ ಯಾರವನು ಕಳಿಸಿ ಆಚೆಗೆ ಪೊಲೀಸ್ನವ್ರು ಅವ್ರನ್ನ ಪೊಲೀಸ್ನವ್ರು ಆಚೆ ಕಳಿಸ್ರಿ ಅವ್ರನ್ನ ಮಾತಾಡುವಾಗ ನಿಮ್ಗೆ ಜ್ಞಾನ ಬೇಡ ನಿಮ್ಗೆ ಅದು ಬೇರೆ ವಿಚಾರ ಶಿವಣ್ಣನ ಮಂತ್ರಿ ಮಾಡಿ ಅಂತಂದ್ರೆ ಬೇರೆ ವಿಚಾರ ಬಂದ್ ಕಾಣ್ಲಿ ಅದನ್ನ ಕೂತ್ಕೊಳ್ರಿ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೀತದೆ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ನಿಮ್ಮೂರಿನವರೇ ಹೇಳ್ತಾ ಇದ್ರು, ಸುಮಾರು 1,500 ರೂಪಾಯಿ ಒಂದು ಚದರಡಿಗಿತ್ತು, ಈಗ 4,000ದಿಂದ 5,000 ರೂಪಾಯಿ ಒಂದು ಚದರಡಿಗೆ ಏರಿದೆ ಅಂತಂದ್ರೆ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರತಕ್ಕಂಥದ್ದು, ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಪ್ರವಾಸೋದ್ಯಮನೂ ಕೂಡ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆನೂ ಕೂಡ ಆಗ್ತದೆ, ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಆದಷ್ಟು ಬೇಗ, ಆಮೇಲೆ ಇನ್ನೂ ಒಂದು ಶಿವಲಿಂಗೇಗೌಡರು ಹೇಳಿದ್ರು, ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ, ನಮ್ಮ ದುಡ್ಡಿನಿಂದಲೇ ಮಾಡ್ತೇವೆ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ. ಯಾಕಂತಂದ್ರೆ ಹೌಸಿಂಗ್ ಬೋರ್ಡ್ ನಲ್ಲಿ ಸ್ಟ್ರೇ ಸೈಟ್ಸ್ ಬಹಳ ಇದಾವೆ, ಆಗದೆ ಇರ್ತಕ್ಕಂಥ ಸ್ಟ್ರೇ ಸೈಟ್ಸ್ ಬಹಳ ಇದಾವೆ. ಆ ಸ್ಟ್ರೇ ಸೈಟ್ಗಳನ್ನ ಹರಾಜು ಮಾಡೋದ್ರಿಂದ ಬಹಳಷ್ಟು ದುಡ್ಡು ಬರ್ತದೆ. ನಾನು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ, ಎಲ್ಲ ಹಂಚಿಕೆ ಆಗದೆ ಇರ್ತಕ್ಕಂಥ ಸ್ಟ್ರೇ ಸೈಟ್ಗಳನ್ನ ಕೂಡಲೇ ಹರಾಜು ಹಾಕಿ ಹೌಸಿಂಗ್ ಬೋರ್ಡ್ಗೆ ದುಡ್ಡನ್ನ ಪಡ್ಕೊಳ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ, ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೆ. ಸುಮಾರು 20,000 ಕೋಟಿ ಬರ್ತದೆ, 20,000 ಕೋಟಿ. ಅದರಿಂದ ಈ ಸ್ಟ್ರೇ ಸೈಟ್ಗಳನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೌಸಿಂಗ್ ಬೋರ್ಡ್ನವರು ಕಡಿಮೆ ದರದಲ್ಲಿ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಎತ್ತಿ ಮೇಲೆ ಒಂದು ಸೂರಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಅವ್ರ ಜೀವನದಲ್ಲಿ ಈಗ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ
ಸೈಟ್ ತಕೊಳ್ಳೋದಾಗ್ಲಿ ಮನೆ ಕಟ್ಟೋದಾಗ್ಲಿ ಬಹಳ ಕಷ್ಟದ ಕೆಲಸ. ಈಗ ಭೂಮಿ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ, ಭೂಮಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಏನಪ್ಪ ಜಾಸ್ತಿ ಆಗ್ಬಿಟ್ಟಿದೆ. ಆದರೂ ಕೂಡ ನಾಗರಿಕರಿಗೆ ಕೈಗೆ ಎಟಕ್ತಕ್ಕಂಥ ದರದಲ್ಲಿ ಸೈಟ್ಗಳನ್ನ ಕೊಡ್ತಕ್ಕಂಥದ್ದು, ಮನೆಗಳನ್ನ ಕಟ್ಕೊಡ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಶಿವಣ್ಣವರು ಬಹಳ ಬುದ್ಧಿವಂತರು, ಇದು ಕೂಡ ಕೊಟ್ಟರು 2 ಅರ್ಜಿಗಳನ್ನ. 2 ಅರ್ಜಿ ಕೊಟ್ಟರು. ನಮ್ಮ ಊರಿಗೆ ಬೆಳೀತಾ ಇದೆ, ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಶಿವಣ್ಣ ಅವರಿಗೆ ನಾನು ಒಂದು ಸುರೇಶ್ ಅವರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಕಾಸ್ ಸುರೇಶ್ ಅವರು ಮಾಜಿ ಲೋಕಸಭಾ ಸದಸ್ಯರು. ಈಗ ನಾನು ಈ ವಡೇರ ಮಂಚನಹಳ್ಳಿ ಅಂತ ಇದೆಯಲ್ಲ, ಅದಕ್ಕೆ 9 ಕೋಟಿ ರೂಪಾಯಿಂದ ಒಂದು ರಸ್ತೆ ಮಂಜೂರು ಮಾಡಿಕೊಟ್ಟಿದ್ದೀನಿ. ಆಯ್ತಾ? ಅದು ಈ ಭಾಗದ ಅನೇಕ ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರಸ್ತೆ.